ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸುಹಾ ಯೋಗೇಶ್ ಬ್ಲಾಗ್. ನಾನಿವತ್ತು ನಮ್ಮ ಊರಿಂದ ಹಲಸಿನಕಾಯಿ ತಂದಿದ್ವಲ್ಲ, ಅದಕ್ಕೆ ಸಾಂಬಾರು ಮಾಡಿ ಹಾಗೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕಾಗಿ ಹಲಸಿನಕಾಯಿನ ಕಟ್ ಮಾಡ್ತಾಯಿದ್ದೀವಿ. ಇದು ಹಲಸಿನಕಾಯಿ ಬಂದು ಒಂದು ಮೀಡಿಯಮ್ ಸೈಜಿಂದ ದೊಡ್ಡದಿದೆ, ತುಂಬ ಏನು ದೊಡ್ಡದಿಲ್ಲ, ಮೀಡಿಯಮ್ ಸೈಜ್ ಸಾಕು. ಈಗ ಅದು ಹೇಗೆ ಕಟ್ ಮಾಡೋದು ಮತ್ತು ಅಂತ ನೋಡೋಣ. ನನಗದು ಕಟ್ ಮಾಡೋಕ್ಕಾಗಿಲ್ಲ, ತುಂಬ ಗಟ್ಟಿ ಇದ್ರಿಂದ ನಮ್ಮ ಮನೆಯವರು ಕಟ್ ಮಾಡಿ ಕೊಡ್ತಾಯಿದ್ರು, ನನಗೆ ಆಗ್ತಿರಲಿಲ್ಲ ಅಂತ ಹೇಳಿ. ಈಗ ಅದನ್ನು ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಮೇಲೆ ಸಿಪ್ಪೆ ಲೇಯರೆಲ್ಲ ತೆಗ್ದಿದ್ದೀವಿ. ಇದನ್ನು ಕಟ್ ಮಾಡಬೇಕು ಅಂದರೆ ಫ್ರೆಂಡ್ಸ್, ನೈಫು ಶಾರ್ಪಾಗಿರಬೇಕು ಮತ್ತು ಅದರೊಳಗಡೆ ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ತೆಗಿಬೇಕು. ಅದೆಲ್ಲ ಆದಮೇಲೆ ನಾನು ಈ ಸೈಜಿಗೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಈ ಸೈಜ್ ಇದ್ದರೆ ಸಾಕು. ನೀವು ಕಬಾಬ್ ಮಾಡಿದ್ರೂ ಇದೇ ಸೈಜ್ ಮಾಡ್ಕೊಳ್ಳಿ, ಸಾಂಬಾರ್ಗೆ ಹಾಕಿದ್ರೂ ಇದೇ ಸೈಜ್ ಮಾಡಿದ್ರೂ ಸಾಕು. ಸಾಂಬಾರು ಮಾಡೋದಕ್ಕೆ ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಮತ್ತು ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಮೊದಲೇ ಕಟ್ ಮಾಡಿ ಇಟ್ಕೊಂಡಂತಹ ಹಲಸಿನಕಾಯಿ ನೀರಲ್ಲಿ ಹಾಕಿ ಇಟ್ಕೋಬೇಕು ಫ್ರೆಂಡ್ಸ್. ಇದು ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ. ಮತ್ತು ಅದಕ್ಕೇ ಸ್ವಲ್ಪ ತೊಗರಿಕಾಯಿ ನಾನು ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಹಾಫ್ ಕಪ್ ಆಗುವಷ್ಟಿದೆ. ಮತ್ತು ಇವಾಗ ರುಬ್ಬೋದಕ್ಕೆ ಏನೇನು ಹಾಕೋಣ ಅಂತ ನೋಡೋಣ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳು, ನೀವು ಬೇಕಾದರೆ ಸಿಪ್ಪೆ ತೆಗೆದು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ 2 ಟೊಮೆಟೊ, ಇದಕ್ಕೇ ಮೊದಲೇ ತುರಿದಿಟ್ಕೊಂತಹ ಇದು ಕಾಯಿ ಫ್ರೆಂಡ್ಸ್. ಅರ್ಧ ಹೋಳಷ್ಟು ಕಾಯಿ ಇದೆ ಇದರಲ್ಲಿ. ಮತ್ತು ಖಾರದ ಪುಡಿ ಇದರಲ್ಲಿ 4 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋ ಸಾಂಬಾರು ಪೌಡರ್ ಇದು. ಈಗ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆಂಟಿಯಲ್ಲಿದ್ದರೆ ಸಾಕಾಗುತ್ತೆ. ಮತ್ತು ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು, ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪನ್ನು ವಾಶ್ ಮಾಡಿ ಹಾಕ್ಕೊಳ್ಳಿ, ಹಂಗೆ ಹಾಕ್ಕೋಬೇಡಿ ಫ್ರೆಂಡ್ಸ್. ಮೊದಲೇ ವಾಶ್ ಮಾಡಿದರೆ ಡೈರೆಕ್ಟಾಗಿ ಸೇರಿಸ್ಬೋದು. ನಾನಿಲ್ಲಿ ಮೊದಲೇ ವಾಶ್ ಮಾಡಿ ಇಟ್ಕೊಳ್ತೀನಿ, ಅದಕ್ಕೆ ಡೈರೆಕ್ಟಾಗಿ ಸೇರಿಸಿದ್ದೀನಿ. ಈಗ ಹಲಸಿನಕಾಯಿನೂ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಒಂದು 1/2 ಟೇಬಲ್ ಸ್ಪೂನಷ್ಟು ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದರಲ್ಲಿರೋ ಸ್ಮೆಲ್ಲು ನಿಮ್ಗೆ ಗೊತ್ತಾಗುತ್ತೆ, ಇದು ಗಾರ್ ಸ್ಮೆಲ್ ಅಂತ ಬರುತ್ತೆ, ಅದೆಲ್ಲ ಹೋಗ್ಬಿಟ್ಟು ಮತ್ತು ಇದು ಫಾಸ್ಟ್ ಉರಿಯಲ್ಲಿ ಇಟ್ಕೊಂಡ್ರೆ ಫ್ರೆಂಡ್ಸ್ ಸೀದೋಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ. ನಾನು ಹಾಕಿದಾಗ ಹಲಸಿನಕಾಯಿ ಯಾವ ಥರ ಇತ್ತು, ಈಗ ನೋಡಿ ಯಾವ ಥರ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾವು ಮೊದಲೇ ಬಿಡಿಸಿಟ್ಕೊಂಡಂತಹ ತೊಗರಿ ಕಾಳು ಇದನ್ನು ಹಾಕಿ ಅದಕ್ಕೂ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಸಾಲ್ಟನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಯಾಕಂದರೆ ಎಲ್ಲ ಐಟಮ್ಸ್ ಹಾಕ್ಬೇಕಾದ್ರೂ ನಾವು ಸಾಲ್ಟ್ ಆ್ಯಡ್ ಮಾಡ್ತೀವಿ, ಅದಕ್ಕೆ ನೋಡಿಕೊಂಡು ನೀವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲೂ ಕೂಡ ಸ್ವಲ್ಪ ಎಣ್ಣೆಲೆ ಅದು ಕಾಳು ಮತ್ತು ಹಲಸಿನಕಾಯಿ ಇದೆಲ್ಲ ಎಣ್ಣೆಲೆ ಸ್ವಲ್ಪ ಕುಕ್ ಆಗಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇಷ್ಟ ಆದಮೇಲೆ ನಾವು ಮೊದಲೇ ರುಬ್ಬಿಟ್ಕೊಟ್ಟಂತಹ ಮಸಾಲೆ ಆ್ಯಡ್ ಮಾಡೋಣ. ಇದು ಬಂದು ಫ್ರೆಂಡ್ಸ್, ನಾನು ಒಂದು 4ರಿಂದ 5 ಜನ ಊಟ ಮಾಡ್ಬೋದು, ಅಷ್ಟು ಸಾಂಬಾರು ಕ್ವಾಂಟಿಟಿ ನಾನು ನಿಮಗೆ ತೋರಿಸ್ತಾ ಇರೋದು. ನಿಮ್ಗೆ ಇಷ್ಟ ಇದ್ದರೆ ಇದರಲ್ಲಿ ಜಾಸ್ತಿನೂ ಮಾಡ್ಕೋಬೋದು, ಇಲ್ಲ ಕಡಿಮೆ ಏನಾದರೂ ಮಾಡ್ಕೋಬೋದು. ಇದು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಆಗ ತೋರಿಸ್ತಾ ಇರೋದು ಫ್ರೆಂಡ್ಸ್. ನೋಡಿ, ಈಗ ಅದಕ್ಕೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಅದನ್ನೇ ನೀರು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಯಾಕಂದರೆ ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೋಬೇಕು. ಮತ್ತು ಅದಕ್ಕೇ ನಮಗೆ ಎಷ್ಟು ಬೇಕಷ್ಟು ನೀರು, ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಸಾಕು 4ರಿಂದ 5 ಜನಕ್ಕೆ ಊಟ ಮಾಡೋದಕ್ಕೆ ಅಂತೇಳಿ ನಾನು ಇಷ್ಟು ನೀರು ಸೇರಿಸಿದ್ದೀನಿ. ಮತ್ತು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಫ್ರೆಂಡ್ಸ್, ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಅದು ಕುಕ್ಕಾದ್ರೆ ಅದ್ರ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿ ನೋಡಿಕೊಂಡು ನೀವು ಸಾಲ್ಟ್ ಆ್ಯಡ್ ಮಾಡಿ ಫ್ರೆಂಡ್ಸ್. ನಾವು ಮಾಡೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್, ಸೇಮ್ ಐ ಡಿ ಇದೆ ಇನ್ಸ್ಟಾಗ್ರಾಮಲ್ಲೂ ಕೂಡ. ನೀವು ನೋಡ್ತಾ ಇರ್ಬೋದು, ಈ ಥರ ಕುದಿ ಬರ್ತಾ ಇದೆ. ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಸಿಲ್ಸ್ ಸಾಕು ಫ್ರೆಂಡ್ಸ್. ಕಾಳು ಕೂಡ ಬೇಯುತ್ತೆ, ಹಲಸಿನಕಾಯಿನೂ ಕೂಡ ಬೆಂದೋಗಿರುತ್ತೆ. ಯಾಕಂದರೆ ನಾವು ಎಣ್ಣೆಲೇ ಫ್ರೈ ಮಾಡಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಈಗ ನೋಡ್ಬೋದು, ನೀವು ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು 5 ನಿಮಿಷ ನೀವು ಗ್ಯಾಸಲ್ಲಿ
ಕುದಿಯೋದಕ್ಕೆ ಬಿಡಬೇಕು ನೋಡ್ಬೋದು. ಹಾಗೆ ಫ್ರೆಂಡ್ಸ್ ನಾನು ಕಬಾಬ್ ಮಾಡ್ಕೊಂಡಿದ್ದೆ. ಫೈನಲಾಗಿ ಈ ಥರ ಇದೆ. ಇದರ ಲಿಂಕ್ ಕಬಾಬ್ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನಾನು ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.